ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ, ಪಾಪುಗೆ ಆಯಿಲ್ ಮಸಾಜ್ ಮಾಡಬೇಕು. ಎಲ್ಲ ಕೆಲಸ ಇದೆ. ಇವತ್ತು ಸ್ವಲ್ಪ ವಾರ ಇದೆ, ವಾರನೂ ಸಹಿತ ಮಾಡಬೇಕು. ಇವತ್ತು ನಾನು ಡೈಲಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಡೋರನ್ನು ಆಮೇಲೆ ತೋರಿಸ್ತೀನಿ. ಓಕೆ, ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ರಂಗ ಊರಿಂದ ಬರ್ತಾ ಇದ್ದಾನೆ ಫ್ರೆಂಡ್ಸ್. ಸಂಜೆಗೆ ಬರ್ತಾನೆ, ಹೊರಟಿದ್ದಾನಂತೆ. ಇನ್ನೂ ಊಡಲ್ಲಿ ಸ್ವಲ್ಪ ಕೆಲಸ ಇದೆ. ಬರ್ತೀನಮ್ಮ ಇವತ್ತು, ಏನಾರು ಆಗಲಿ ಬರ್ತೀನಿ ಅಂತ ಹೇಳಿದ್ದಾನೆ. ಆದರೂ ಪರವಾಗಿಲ್ಲ, ನಾನು ಬೆಳಗ್ಗೆನೇ ಬಾ ಅಂತ ಅಂದೆ. ಆದರೆ ಅವನು ಇಲ್ಲ ಅಮ್ಮ ಇವತ್ತು ಬರ್ತೀನಿ ಏನಾರು ಆಗಲಿ ಅಂತ ಹೇಳಿದ್ದಾನೆ ಫ್ರೆಂಡ್ಸ್. ಒಂಥರ ಖುಷಿ ಆಗ್ತಾ ಇದೆ. ರಂಗ ಇಲ್ಲ ಅಂತಂದರೆ ಸಖತ್ತು ಬೇಜಾರಾಗುತ್ತೆ. ಅವನ ಜೊತೆ ಇದ್ದರೆ ಒಂದು 10 ದಿನಕ್ಕೊಂದು 10 ಸರಿ ಜಗಳ ಆಡ್ಕೊಂಡು, ಸಣ್ಣ ಪುಟ್ಟ ಜಗಳ ಆಡ್ಕೊಂಡೇ ಇರ್ಬೋದು ಆರಾಮ್ಸಾಗಿರೋಕ್ಕಿಂತ ನಮ್ಮ ಯಶಿಕನ್ನ ಫುಲ್ಲು ಅವನೇ ನೋಡ್ಕೊಂಡ್ಬಿಡ್ತಾನೆ. ಗಾಡಿಗೂ ಸಹಿತ ಅವನೇ ಕರ್ಕೊಂಡು ಹೋಗ್ತಾನೆ. ಅವಳಿಗೆ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತೀವೋ ಏನೋ ಅಂತ ಅನ್ನಿಸ್ಬಿಟ್ಟಿದೆ ಫ್ರೆಂಡ್ಸ್. ಅದು ತಡೆಯೋದಕ್ಕೆ ಆಗೋದಿಲ್ಲ. ಪಾಪು ಮುಟ್ಟೋದು, ಪಾಪು ನಿಧಾನಕ್ಕೆ ಚೂಟೋದು. ಪಾಪು ಬಾ ನಾನು ಎತ್ಕೊಳ್ತೀನಿ, ಅಮ್ಮ ಪಾಪು ಕೊಡು ನಾನು ಎತ್ಕೊಳ್ತೀನಿ, ಅಮ್ಮ ಪಾಪು ಕೊಡು ನಾನು ಊಟ ತಿನ್ನಿಸ್ತೀನಿ ಅಂತ ಅವಳು ಊಟ ತಿನ್ನಿಸ್ಬೇಕಾದ್ರೆ ತಿನ್ಸೋದಕ್ಕೆ ಬರ್ತಾಳೆ. ಈ ಟೈಮಲ್ಲಂತೂ ನಿಮ್ಮ ಮನೇಲೂ ಈ ಥರದ ನಮ್ಮ ಎಷ್ಟು ಥರದ ಏಜ್ ಮಕ್ಕಳಿದ್ರೆ ಹೀಗೆ ಮಾಡ್ತಾರೆ ಅಂತ ಹೇಳಿ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಆಯಿತಾ. ಮತ್ತು ಯಾವ ಟೈಮಲ್ಲಿ ಏನಾದ್ರು ಬಾಯಿಯೊಳಗೆ ಚಿಕ್ಕ ಐಟಮ್ ಏನಾದ್ರು ಹಾಕ್ಬಿಟ್ರೆ ಸಖತ್ತು ಭಯ ಆಗುತ್ತೆ. ನಾನಂತೂ ಎನಿ ಟೈಮ್ ರೂಮಲ್ಲೇ ಇರ್ತೀನಿ. ಅವಳು ನಮ್ಮ ಡೋರ ಇದ್ಲು ಅಂತಂದರೆ ನಾವು ಯಾರಾದರೂ ಮನೇಲಿ ಒಬ್ರಿದ್ದೇ ಇರ್ತೀವಿ. ಭಯ ಎಷ್ಟು ಸಖತ್ತು ತರಲೆ ಫ್ರೆಂಡ್ಸ್. ಸುಳ್ಳು ಕೇಳಬೇಕು. ಅವಳು ಒಂದು ಸ್ವಲ್ಪ ನಾಟಿ, ಒಂಥರ ನಂತರ ಸೈಲೆಂಟ್ ಅಲ್ಲ, ಒಂಥರ ಇದು ರಗಡ್ ಅಂತಲೇ ಹೇಳ್ಬೋದು. ಯಾರಿಗೂ ಎದುರಲ್ಲ, ಏನು ಮಾಡಲ್ಲ. ಅವಳ ಪಾಡಿಗೆ ಅವಳಿಗೆ ಏನು ಅನಿಸುತ್ತೋ ಅದೆಲ್ಲ ಮಾಡಿಬಿಡ್ತಾಳೆ. ತರಲೆ ಒಂಚೂರು ತರಲೆ ಆಗಿದ್ದಾಳೆ. ಸ್ಕೂಲ್ ಬಂದಮೇಲೆ ಅವಳಿಗೆ ಸ್ವಲ್ಪ ಕಂಟ್ರೋಲಿಗೆ ಬರ್ತಾಳೆ. ಸ್ವಲ್ಪ ಸ್ಕೂಲಲ್ಲಿ ಓದೋದಿರುತ್ತೆ, ಮತ್ತು ಟೀಚರ್ಸ್ ಭಯ ಇರುತ್ತೆ. ಮನೇಲಿ ಸ್ವಲ್ಪ ಡೀಸೆಂಟಾಗಿ ಇರ್ತಾಳೆ. ಹೋಗ್ಲಿ ಅಂತ ಬಿಡ್ತೀವಿ ಫ್ರೆಂಡ್ಸ್. ಸಣ್ಣ ಮಗಲ್ವಾ ಅವಳು ಯಶಿಕಾ. ಆಮೇಲೆ ಯಶಿಕನ್ನು ಸಹಿತ ತೋರಿಸ್ತೀನಿ. ಬನ್ನಿ ಇವತ್ತು ಈ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬನ್ನಿ. ಜಾಸ್ತಿ ಜನ ನಾನು ಆಲ್ರೆಡಿ ಹೇಳಿದ್ದೀನಿ, ಪಾಪುಗೆ ಆಯಿಲ್ ಮಸಾಜ್ ಯಾವ್ದು ಮಾಡ್ತೀರಾ, ಡೈಲಿ ಮಾಡ್ತೀರಾ, ಮತ್ತು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ನಮಗೆ ಸ್ಕ್ರೀನ್ಶಾಟ್ ಹೊಡೆದು ವಿಡಿಯೋ ಮೂಲಕ ತೋರಿಸಿ ಅಂತ ಹೇಳಿದ್ರಿ. ಇವತ್ತು ನಾ ವಿಡಿಯೋ ಮೂಲಕ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಹೋಗಿ ಆಯಿತಾ. ಸಾಕಷ್ಟು ಜನ ಕೇಳ್ತಾ ಇದ್ರಿ, ಅದಕ್ಕೆ ಈ ಒಂದು ವಿಡಿಯೋ ನಿಮಗಾಗಿ ಅಂತ ಹೇಳ್ತೀನಿ. ಸಾಕಷ್ಟು ಜನ ಎಕ್ಸ್ಪೆಷಲಿ ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ರಿ ಫ್ರೆಂಡ್ಸ್, ದಯವಿಟ್ಟು ಪಾಪುಗೆ ಯಾವುದೋ ಆಯಿಲ್ ಅಪ್ಲೈ ಮಾಡ್ತೀರಾ, ಕೊಬ್ಬರಿ ಎಣ್ಣೆನ, ಆ ಒಂದು ಪ್ರಾಡಕ್ಟ್ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಅಂತ ಹೇಳ್ತಾ ಇದ್ರಿ. ನಾನು ಹಿಂದೆ ಎಲ್ಲ ವಿಡಿಯೋ ಮಾಡಿರೋದು, ಅದನ್ನು ಸರ್ಚ್ ಮಾಡಿ ನನಗೆ ಹಾಕೋದಕ್ಕಾಗಲಿಲ್ಲ ಫ್ರೆಂಡ್ಸ್. ಇವತ್ತು ಹೇಗಿದ್ರು ಆರ್ಡರ್ ಮಾಡಿದ್ದೆ ಅಲ್ವಾ, ನಿಮಗೆ ತೋರಿಸ್ಬಿಡೋಣ ಅಂತ ಹಾಕ್ತಾ ಇದ್ದೀನಿ. ಇದು ಯಾವುದೇ ರೀತಿಯಾಗಿ ಪೇಯ್ಡ್ ಪ್ರಮೋಷನ್ ಅಲ್ಲ, ಅದು ತಲೆಯಿಂದ ತೆಗೆದಾಕಿ. ಪೇಯ್ಡ್ ಪ್ರಮೋಷನ್ ಇದ್ದರೆ ಖಂಡಿತವಾಗಿ ವಿಡಿಯೋದಲ್ಲಿ ನಾನು ಹಾಕಿರ್ತೀನಿ. ಬನ್ನಿ ಇವಾಗ ಇದು ಬಂದು ಕೊಬ್ಬರಿ ಎಣ್ಣೆನ ನಾನು ಟಿಪ್ಟೂರ್ ಕಡೆಯಿಂದ ತರಿಸ್ಕೊಂಡಿದ್ದೀನಿ. ನಮ್ಮ ಟಿಪ್ಟೂರ್ ಅದು ಬೇರೆ ಹಾಸನವ್ರಲ್ವ ನಾವು, ಅದಕ್ಕೆ ಅವರು ಗಾಣದಿಂದ ಮಾಡಿರೋದು. ರೈತರೇ ಬೆಳೀತಾ ಇರೋದು ಫ್ರೆಂಡ್ಸ್. ಅವ್ರದ್ದೇ ಓನ್ ತೋಟ ಇಟ್ಕೊಂಡು ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬ ಚೆನ್ನಾಗಿ ಕೊಬ್ಬರಿ ಎಣ್ಣೆನ ತಯಾರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಾರೆ, ಮತ್ತು ತೆಂಗಿನಕಾಯಿ ಎಣ್ಣೆನೂ ತಯಾರು ಮಾಡ್ತಾರೆ, ಶೇಂಗಾ ಬೀಜ ಎಣ್ಣೆನೂ ಸಹಿತ ತಯಾರು ಮಾಡ್ತಾರೆ. ನನಗೆ ಸದ್ಯಕ್ಕೆ ಬೇಕಾಗಿದ್ದು ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆನ ತರಿಸ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಸೆಟ್ ಆಗಿದೆ. ಅವಳ ಸ್ಕಿನ್ನು ತುಂಬ ಹೆಲ್ದಿಯಾಗಿರೋದಕ್ಕೆ ಇದು ಒಂದು ಕಾರಣ ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸ್ನಾನ ಮಾಡಿಸಿದ ಮೇಲೆ ಅವಳಿಗೆ ನಾನು ಮಾಯಿಶ್ಚರೈಸರ್ ಹಚ್ಚಿರ್ತೀರಾ ಇಲ್ವಾ ಅಂತ ಕೇಳ್ತಾ ಇದ್ರಲ್ವ. ನಾನು ಯಾವುದೇ ಕಾರಣಕ್ಕೂ ಸಹಿತ ಮಾಯಿಶ್ಚರೈಸರ್ ಯಾವುದೂ ಸಹಿತ ಅಪ್ಲೈ ಮಾಡೋದಿಲ್ಲ. ನಾನು ಈ ಒಂದು ಕೊಬ್ಬರಿ ಎಣ್ಣೆನೇ ಚೆನ್ನಾಗಿ ಆಯಿಲಲ್ಲಿ ಅಪ್ಲೈ ಮಾಡಿಬಿಟ್ಟು 1 hour 2 hour ಬಿಟ್ಬಿಟ್ಟು ಸ್ನಾನ ಮಾಡಿಸಿದ್ರೆ ಆಮೇಲೆ ಯಾವುದು ನಾನು ಅಪ್ಲೈ ಮಾಡೋದಿಲ್ಲ. ಬರೀ ಕಾಡಿಗೆ ಪೌಡರ್ ಹಚ್ತೀನಿ ಅಷ್ಟೇ. ಈ ಒಂದು ಸರ್ವಾಣಿ ಗ್ರೂಪ್ ಕಡೆಯವರು ಮೇನ್ ರೈತರಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ಅವ್ರದ್ದೇ ಒಂದು ನಮ್ಮ ಟಿಪ್ಟೂರಲ್ಲಿ ತೋಟ ಇಟ್ಕೊಂಡು ಅವರು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಈ ಕೊಬ್ಬರಿ ಎಣ್ಣೆನ ನಮಗೆ ಆರ್ಡರ್ ಮಾಡಿ ಕೊಡ್ತಾರೆ. ನೀವೆಲ್ಲೇ ಇದ್ರೂ ಸಹಿತ ಆರ್ಡರ್ ಮಾಡ್ಬೋದು. ವೆಬ್ಸೈಟಿಗೆ ಹೋಗಿ ಆರ್ಡರ್ ಮಾಡಿ ಅಂತ ಕೇಳ್ಕೊತೀನಿ. ಆ ಕಂಟೈನರ್ ನೋಡಿ ಫ್ರೆಂಡ್ಸ್, ತುಂಬ ಗ್ಲಾಸಿಂದು. ಇದು ನೀವೇನಾದ್ರು ಆನ್ಲೈನಲ್ಲಿ ಬರೀ ಗ್ಲಾಸಿಂದ ಆರ್ಡರ್ ಮಾಡಿದರೆ 150-200 ರೂಪಾಯಿ ಇರುತ್ತೆ. ಅದು ಬೇರೆ ಕ್ವಾಲಿಟಿ ಇರೋದಿಲ್ಲ. ಇದು ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಖಾಲಿ ಆದಮೇಲೆ ನೀವು ಉಪ್ಪನ್ನು ಹಾಕೊಳ್ಳೋದಕ್ಕೆ ಬಳಸ್ಕೋಬೋದು. ಬೇರೆ ಯಾವುದೇ ರೀತಿಯಾಗಿ ನೀವು ಪೌಡರ್ಸ್ ಎಲ್ಲ ಮನೇಲಿ ಐಟಮ್ಸ್ ಎಲ್ಲ ಹಾಕೊಳ್ಳೋದಕ್ಕೆ ಬಳಸ್ಕೋಬೋದು ಫ್ರೆಂಡ್ಸ್. ಮೇಯ್ನು ಗ್ಲಾಸಿಗೆ ಉಪ್ಪನ್ನು ಹಾಕಿ ಮನೇಲಿ ಇಡಬೇಕಂತೆ. ಉಪ್ಪನ್ನು ಸಹಿತ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕಲ್ಲಿ ಇಡೋ ಹಂಗಿಲ್ವಂತೆ ಫ್ರೆಂಡ್ಸ್. ಅದು ಉಪ್ಪನ್ನು ಪ್ಲಾಸ್ಟಿಕ್ಕಲ್ಲಿ ಇಡೋದ್ರಿಂದ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಮನೆಯಲ್ಲಿ ತುಂಬ ಅಂದರೆ ತುಂಬ ಜಗಳ ಆಗುತ್ತಂತೆ. ಒಂದೊಳ್ಳೆ ಕಂಟೈನರ್ ಸಹಿತ ಸಿಕ್ತು ಅಂತಲೇ ಹೇಳ್ಬೋದು. ಓಪನ್ ಮಾಡಿ ನಿಮಗೆ ಕೊಬ್ಬರಿ ಎಣ್ಣೆನ ತೋರಿಸ್ತಾ ಇದ್ದೀನಿ. ಸರ್ವಾಣಿ ಕಡೆಯಿಂದ ನಮ್ಮ ಟಿಪ್ಟೂರವರು ಎಷ್ಟು ಚೆನ್ನಾಗಿ ಕಳಿಸಿದ್ದಾರೆ ನೋಡಿ, ಸಖತ್ತು ಕ್ವಾಲಿಟಿ ಆಗಿದೆ ಫ್ರೆಂಡ್ಸ್. ಇದು 2ನೇ ಬಾರಿ ಯೂಸ್ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮಲ್ಲಿ 1 ನಿಮಿಷ ಜಾಸ್ತಿ ಹೇಳೋದಕ್ಕಾಗೋದಿಲ್ಲ, ಇದರಲ್ಲಿ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು 1 kg ಅಷ್ಟು ತರಿಸ್ಕೋಬೋದು, 1/2 kg ಇರುತ್ತೆ. ಅವ್ರ ಹತ್ರ ನೀವು ವೆಬ್ಸೈಟಿಗೆ ಹೋಗಿ
ಹೋಗಿ ಮೆಸೇಜ್ ಮಾಡಿ, ಮತ್ತು ಅವ್ರ ನಂಬರನ್ನು ಹಾಕಿರ್ತೀನಿ. ಸುಮ್ಮನೆ ಕಾಲ್ ಮಾಡಿ ಅವ್ರಿಗೆ ಬೇಜಾರು ಮಾಡಿಸ್ಬೇಡಿ ಫ್ರೆಂಡ್ಸ್. ಸರ್ವಾಣಿ ಗ್ರೂಪ್ ಕಡೆಯಿಂದ ನಿಮ್ಗೆ ಏನಾದರೂ ಕೊಬ್ಬರಿ ಎಣ್ಣೆ ಬೇಕು ಅಂತಂದರೆ ಅವರ ಒಂದು ವೆಬ್ಸೈಟಿಗೆ ಹೋಗಿ ನೀವು ಆರ್ಡರನ್ನು ಪ್ಲೇಸ್ ಮಾಡ್ಬೋದು. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇಲ್ಲಿ ರೇಟ್ ಇರುತ್ತೆ ನೋಡಿ, ಕೊಬ್ಬರಿ ಎಣ್ಣೆ ರೇಟ್ ಇರುತ್ತೆ ನೋಡಿ. 1 ಲೀಟ್ರಿಗೆ ತುಂಬ ಅಫೋರ್ಡಬಲಿಗೆ ಸಿಗ್ತಾ ಇದೆ. 1 ಲೀಟ್ರಿಗೆ 350 rupees ಜಸ್ಟ್ ಕೊಬ್ಬರಿ ಎಣ್ಣೆ. ತೆಂಗಿನಕಾಯಿ ಎಣ್ಣೆನೂ ಸಿಗುತ್ತೆ 700 rupeesಗೆ, ಮತ್ತು ಶೇಂಗಾ ಎಣ್ಣೆನೂ ಸಹಿತ ಸಿಗುತ್ತೆ. ಇಲ್ಲಿ ಸ್ಕ್ರೀನ್ ಮೇಲೆ ನಾನು ರೇಟನ್ನು ಹಾಕಿರ್ತೀನಿ, ನೀವು ಇವಾಗಲೇ ಹೋಗಿ ಬೈ ಮಾಡ್ಬೋದು. ಇಷ್ಟು ಕಡಿಮೆ ಬೆಲೆಗೆ ಯಾರೂ ಕೊಡಲ್ಲ ಅಂತ ಅನಿಸುತ್ತೆ. ಅವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ಅವ್ರದ್ದು ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ ಜನಗಳಿಗೂ ಒಂದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕು, ಒಂದೊಳ್ಳೆ ಬೆನಿಫಿಟ್ಸ್ ಬರಬೇಕು, ಅವ್ರಿಗೂ ಸಹಿತ ಒಳ್ಳೆಯದು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವರು ಒಂದು ಓನ್ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರದ್ದೇ ಒಂದು ತೋಟ ಎಲ್ಲ, ತೆಂಗಿನ ತೋಟ ಎಲ್ಲ ಇಟ್ಕೊಂಡು ಮಾಡ್ತಾ ಇರೋದು. ನಮ್ಮ ಡೋರ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ. ಸರ್ವಾಣಿ ಕೊಬ್ಬರಿ ಎಣ್ಣೆ ಅಷ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಡುಗೆಗೂ ಸಹಿತ ಉಪಯೋಗಿಸ್ತೀವಿ. ನಾನೇನೋ ಒಂದು ಡ್ರೈ ಫ್ರೈ ಮಾಡಬೇಕು ಅಂತ ಅಂದರೆ ಇದನ್ನೇ ಉಪಯೋಗಿಸೋದು. ನೀವು ಚಿಕನ್ ಫ್ರೈ ಮಾಡ್ಕೋಬೋದು, ಮತ್ತು ಫಿಶ್ ಫ್ರೈ ಮಾಡ್ಕೋಬೋದು, ಬಜ್ಜಿ, ಏನೇ ಒಂದು ಅಡುಗೆಗೂ ಸಹಿತ, ಎಲ್ಲ ಅಡುಗೆಗಳಿಗೂ ಸಹಿತ ಬಳಸ್ಕೋಬೋದು. 5 ಲೀಟ್ರದ್ದು ಸಹಿತ ಕಂಟೈನರ್ ಸಿಗುತ್ತೆ, 1 ಲೀಟ್ರ್ ಸಿಗುತ್ತೆ, 2 ಲೀಟ್ರ್ ಸಿಗುತ್ತೆ. ಅವ್ರ ಹತ್ರ ಕಾಲು ಸುಮ್ಮನೆ ಮಾಡೋದಕ್ಕೆ ಹೋಗ್ಬಿಡಿ. ಬೇಕು ಅಂತಂದರೆ ಎಷ್ಟು ಲೀಟ್ರ್ ಏನು ಅಂತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅವ್ರ ಹತ್ರನೇ ಕೇಳಿ ತಿಳ್ಕೊಬೋದು. ಆಯಿತಾ ಫ್ರೆಂಡ್ಸ್, ಇವಾಗ ಬನ್ನಿ ಡೋರಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀರಾ ಪ್ಲೀಸ್ ದಯವಿಟ್ಟು ವಿಡಿಯೋದಲ್ಲಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ನನಗೆ ಜಾಸ್ತಿ ಇದರಲ್ಲಿ ಪಾಪಿಗೆ ಅಪ್ಲೈ ಮಾಡೋದೆಲ್ಲ ತೋರಿಸಿರಿ ವಿಡಿಯೋ ಮೂಲಕ ನನಗೆ ಸ್ವಲ್ಪ ತೊಂದರೆ ಆಗುತ್ತೆ ಫ್ರೆಂಡ್ಸ್. ನನಗೆ ಸ್ವಲ್ಪ ಡಿಲೀಟ್ ಆಗುತ್ತೆ ಅನ್ನೋ ಒಂದು ಭಯಕ್ಕೋಸ್ಕರ ನಾನು ಮಾಡ್ತಾ ಇರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ, ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು. ಅಟ್ಲೀಸ್ಟ್ ಒಂದು ಲೈಕ್, ಕಮೆಂಟ್ ಹಾಗೆ ಸಹಿತ ಶೇರ್ ಮಾಡಿ. ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಯಾರೆಲ್ಲ ಮಕ್ಕಳಿರ್ತಾರೆ, ಮತ್ತು ನೀವು ಸಹಿತ ನಿಮ್ಮ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ತುಂಬ ಹೇರು ತುಂಬ ಗ್ರೋ ಆಗುತ್ತೆ. ಬಾಣಂತನದಲ್ಲಿ ಹೇರು ತುಂಬ ಏರ್ ಫಾಲ್ ಆಗ್ತಾ ಇರುತ್ತೆ. ಅಂಥವರು ಈ ಒಂದು ಸರ್ವಾಣಿ ಕೊಬ್ಬರಿ ಎಣ್ಣೆನ ನೀವು ತರಿಸ್ಕೊಂಡು ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆಲ್ಲೂ ಸಹಿತ ಅಡುಗೆಗಳ್ನ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನನಗಂತೂ ಇವಾಗ ಹೇರ್ ಫಾಲ್ ಕಂಟ್ರೋಲ್ ಆಗಿದೆ. ಇದು ಎಣ್ಣೆ ಸೈಡಿ ತರಿಸ್ಕೊಡ್ತಾ ಇರೋದಲ್ವ, ಅದಕ್ಕೋಸ್ಕರನೇ. ನಮ್ಮ ಡೋರಾಗಂತೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆವಾಗಲೇ ಹೇಳ್ದಂಗೆ ನಾನು ಸ್ನಾನ ಮಾಡಿಸಿದ್ಮೇಲೆ ಯಾವುದೇ ರೀತಿಯಾಗಿ ಮಾಯಿಶ್ಚರೈಸರ್ ಯೂಸ್ ಮಾಡೋದಿಲ್ಲ ಆಯಿತಾ. ನಾನು ಮುಂಚೆಯಿಂದಲೂ ಅಷ್ಟೇ ಕೊಬ್ಬರಿ ಎಣ್ಣೆ ಜಸ್ಟ್ ನೀವು ಅಪ್ಲೈ ಮಾಡಿ, ಚೆನ್ನಾಗಿ ಅಪ್ಲೈ ಮಾಡಿ, 1 hour 2 hour ಚೆನ್ನಾಗಿ ಅಪ್ಲೈ ಮಾಡಿ ನೀವು ಪಾಪುನ ಆಟ ಆಡ್ಸೋದಕ್ಕೆ ಬಿಟ್ಟು ಆಮೇಲೆ ನಿಮ್ಮ ಮಕ್ಕಳಿಗೆ ಬಿಸಿ ಸ್ನಾನ ಮಾಡಿಸಿ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ನು ತುಂಬ ಶೈನಿಂಗ್ ಆಗಿರುತ್ತೆ. ಮತ್ತು ಶೈನಿಂಗ್ ಆಗಿರೋ ಬದಲು ಈ ಚಳಿಗಾಲದಲ್ಲಂತೂ ಎಷ್ಟು ಸಾಫ್ಟ್ ಅಂತ ಅನಿಸುತ್ತೆ ಅಂತಂದರೆ ಒಂದ್ಸರಿ ತರಿಸ್ಕೊಂಡು ನೀವು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವೇ ಬಂದು ಕಮೆಂಟ್ ಮುಖ ತಿಳಿಸ್ತೀರಾ ತುಂಬ ಚೆನ್ನಾಗಿದೆ, ಇನ್ನೂ ಒಂದು ತರಿಸ್ಕೊಳ್ತೀನಿ ಅಂತ. ಪದೇ ಖಾಲಿ ಆದಮೇಲೆ ನೀವು ಅವ್ರ ಹತ್ರ ಯಾವಾಗ ಬೇಕಾದ್ರೂ ತರಿಸ್ಕೊಳ್ಬೋದು ಆಯಿತಾ ಫ್ರೆಂಡ್ಸ್. ಅವರು ಯಾವಾಗ ಬೇಕು ಅಂತಂದರೆ ಅವರು ಆರ್ಡರ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಬೇಗನೆ ಆರ್ಡರ್ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಸೇಫ್ಟಿಯಾಗಿ ಕಳಿಸ್ಕೊಡ್ತಾರೆ. ಸೈಡಲ್ಲೆಲ್ಲ ಕಾಯಿ ಮಟ್ಟೆ ಹಾಕಿರ್ತಾರಲ್ವ, ಅದೊಂದು ತುಂಬ ಹೆಲ್ಪ್ಫುಲ್ ಆಯಿತು. ಅದು ಕಾಯಿ ಮಟ್ಟೆ ಇಡೋದ್ರಿಂದ ನಿಮ್ಮ ಮನೆಗೂ ಸಹಿತ ಯೂಸ್ ಆಗುತ್ತೆ. ನೀವು ಏನಾದ್ರು ಗಿಡ ನೆಡ್ತಿದ್ದೀರಾ ಅಂತಂದರೆ ಆ ಒಂದು ಕಾಯಿ ಮಟ್ಟೆದು ನೀಟಾಗಿ ಅದೆಲ್ಲ ತೆಗೆದುಬಿಟ್ಟು ಹಾಕೋದ್ರಿಂದ ನೀರಿನ ಅಂಶ ಎಲ್ಲ ಅಲ್ಲೇ ಹಿಡಿದು ಇಟ್ಕೊಳ್ಳುತ್ತೆ. ಗಿಡನೂ ಸಹಿತ ತುಂಬ ಗ್ರೋ ಆಗುತ್ತೆ. ಎಷ್ಟೊಂದು ಉಪಯೋಗ ಆಗಿ ಮಾಡಿ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇದಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಇದಂತೂ ಮಸ್ಟ್ ಆರ್ಡರ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಆ ಒಂದು ಕಂಟೈನರ್ ಸಿಗುತ್ತೆ, ಮತ್ತು ನಮಗೆ ಕಾಯಿ ಸಿಪ್ಪೆಯಿಂದಲೂ ಸಹಿತ ಗಿಡಗಳಿಗೆ ತುಂಬ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಸಹಾಯ ಆಗುತ್ತೆ. ನೀವು ವೆಬ್ಸೈಟಿಗೆ ಹೋಗಿ ಆರ್ಡರನ್ನು ಪ್ಲೇಸ್ ಮಾಡ್ಬೋದು ಫ್ರೆಂಡ್ಸ್. ಯಾವುದೇ ರೀತಿಯಾಗಿ ಬಾಡಿ ಲೋಷನ್ ಅಪ್ಲೈ ಮಾಡ್ತಾ ಇಲ್ಲ, ಯಾಕೆ ಅಂತಂದರೆ ಇವಾಗಂತೂ ಮಕ್ಕಳು ಸ್ಕಿನ್ನು ತುಂಬ ಅಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಬೇರೆ ಥರದ್ದೆಲ್ಲ ಬಾಡಿ ಲೋಷನ್ ಅಪ್ಲೈ ಮಾಡಿದರೆ ಮಕ್ಕಳು ಸ್ಕಿನ್ನು ತುಂಬ ಡ್ರೈನೆಸ್ ಆಗುತ್ತೆ, ಮತ್ತು ಚರ್ಮ ಎಲ್ಲ ತುಂಬ ಸುಕ್ಕಾಗ್ತಾ ಇರುತ್ತೆ. ಅದೊಂದು ಕೇಳ್ತಾ ಇರ್ತಾರೆ, ನನ್ನ ಮಗುಗೆ ತುಂಬ ಚರ್ಮ ಸುಕ್ಕಾಗ್ತಾ ಇದೆ, ರೆಡ್ ಕಲರ್ ರ್ಯಾಷಸ್ ಆಗ್ತಿರುತ್ತೆ ಅಂತ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೋಡಿಕೊಂಡು ಯೂಸ್ ಮಾಡಿ ಆಯಿತಾ. ನಾನಿಲ್ಲಿ ಯಾವುದೇ ರೀತಿಯಾಗಿ ಬಾಡಿ ಲೋಷನ್ ಅಪ್ಲೈ ಮಾಡೋದಿಲ್ಲ ಫ್ರೆಂಡ್ಸ್. ಯಾಕೆ ಬೇಕು ಅಲ್ವಾ, ಸುಮ್ಮನೆ ರ್ಯಾಷಸ್ ಆಗಿ ಮಕ್ಕಳಿಗೆ ಅನುಭವಿಸೋ ಬದಲು ಪಾಪ ಅವ್ರು ಅನುಭವಿಸೋದು. ಕೊಬ್ಬರಿ ಎಣ್ಣೆನೇ ಅಪ್ಲೈ ಮಾಡಿ ಆಯಿತಾ. ಸ್ನಾನ ಮಾಡಿಸಿ ನೀವು ಮಲ್ಕೊಳ್ಳೋ ಟೈಮಿಗೆ ಬೇಕು ಅಂತಂದರೆ ನೈಟು ನೀವು ಫೇಸಿಗೆ, ಕೈಗೆ, ಕಾಲಿಗೆ ಅಪ್ಲೈ ಮಾಡಿಸಿ ಮಲಗಿಸಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತಂದರೆ ನಿಮ್ಮ ಮಗು ಬಾಡಿ ತುಂಬ ಸಾಫ್ಟ್ ಆಗುತ್ತೆ. ಮತ್ತು ನ್ಯಾಚುರಲ್ ಕಲರ್ ಬರ್ತಾರೆ ಫ್ರೆಂಡ್ಸ್. ಅದು ತುಂಬ ಅಂದರೆ ತುಂಬ ಫೇರಾಗಿ ತುಂಬ ಚೆನ್ನಾಗಿ ಕಾಣ್ತಾರೆ, ಹೆಲ್ದಿಯಾಗಿ ಕಾಣ್ತಾರೆ. ತುಂಬ ಬ್ಲ್ಯಾಕ್ ಇದ್ದಾರೆ ಅಂತಂದರೆ ತುಂಬ ನೋಡೋದಕ್ಕೆ ತುಂಬ ಕ್ಯೂಟಾಗಿ ಬಬ್ಲಿಯಾಗಿ ಕಾಣ್ತಾರೆ. ಈ ಒಂದು ಕೊಬ್ಬರಿ ಎಣ್ಣೆನ ನೀವು 1 month ವಾರಕ್ಕೆ ನೀವು ಒಂದು 2-3 ಸರಿ ಹಚ್ತಾ ಬನ್ನಿ. ತುಂಬ ಮಕ್ಕಳು ಬಾಡಿ ವೆಯ್ಟ್ ಗೈನು ಸಹಿತ ಆಗ್ತಾರೆ ಅಂತಲೇ ಹೇಳ್ಬೋದು. ಒಂದು ಸರಿ ಹಚ್ಚಿ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಇದ್ರ ಬಗ್ಗೆ ಹೆಚ್ಚಾಗಿ ನಾನೇನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವರು ಆರ್ಡರ್ ಯಾವ ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಆ ಸೈಡಲ್ಲೆಲ್ಲ ಏನೂ ಆಗಬಾರ್ದು ಅಂತ ಸಿಪ್ಪೆನ ಹಾಕಿ ಕಳಿಸಿದ್ದಾರೆ, ಕಾಯಿಮಟ್ಟೆ ಸಿಪ್ಪೆನ. ಅದೊಂದು ನನಗೆ ಇವ್ರದ್ದು ಇದೊಂದೇ ತುಂಬ ಇಷ್ಟ ಆಗಿದ್ದು ಆಯಿತಾ. ಈ ಥರ ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ಇವಾಗ ಸ್ನಾನ ಮಾಡಿದ್ಮೇಲೆ ನಮ್ಮ ಡೋರೆ ಹೇಗೆ ಕಾಣ್ತಿದ್ದಾಳೆ ಅಂತ ನೋಡೋಣ. ನೋಡಿ, ಕ್ಯೂಟ್ ಬೇಬಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅವಳಂತೂ ಮೊದಲೇ ಫೇರ್ ಆಗಿದ್ದಾಳೆ, ಚೆನ್ನಾಗಿ ಹೆಲ್ದಿ ಆಗಿದ್ದಾಳೆ ಫ್ರೆಂಡ್ಸ್. ಅವಳು ಸ್ಕಿನ್ನಲ್ಲಿ ಇದುವರೆಗೂ ಯಾವುದೇ ರೀತಿಯಾಗಿ ರ್ಯಾಷಸ್ ಬಂದಿಲ್ಲ ಆಯಿತಾ. ಮಕ್ಕಳಿಗೆ ಚಿಕ್ಕದು ಪಿಂಪಲ್ಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ. ನೀವು ಯಾವುದೋ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ, ದಯವಿಟ್ಟು ಇವಾಗಲೇ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇದು ಕ್ರೀಮ್ ಅಪ್ಲೈ ಮಾಡೋದಕ್ಕೆ ಹೋಗ್ಬಿಡಿ, ಯಾರ್ಯಾರು ಹೇಳ್ತಾರೆ ಅಂತ. ಅದರಲ್ಲಿ ನೋಡಿ ನೋ ಫ್ಯಾರಬೀಮ್ ಅಂತ ಇರಬೇಕು, ಅಲ್ಲಿ ನೋಡಿ ನೀವು ತರಿಸ್ಕೊಂಡ್ರೆ ಒಳ್ಳೆಯದು. ಜಸ್ಟು ಕೊಬ್ಬರಿ ಎಣ್ಣೆನೇ ಅಪ್ಲೈ ಮಾಡಿ ಫ್ರೆಂಡ್ಸ್. ಬಾದಾಮ್ ಎಣ್ಣೆ ತುಂಬ ರೇಟ್ ಆಗುತ್ತೆ ಅನ್ನೋದಾದರೆ ನೀವು ಕೊಬ್ಬರಿ ಎಣ್ಣೆನೇ ತರಿಸ್ಕೊಂಡು ಜಸ್ಟ್ ನೀವು 1 ಲೀಟ್ರ್ ತೊಗೊಂಡ್ರೆ 350 ರೂಪಾಯಿ. ಅದನ್ನೇ ಎಷ್ಟೊಂದು ದಿನ ಮಾಡ್ಬೋದು ಗೊತ್ತಾ. ಆಲ್ಮೋಸ್ಟ್ ನೀವು ನಿಮ್ಮ ಮಕ್ಕಳು ಮನೆಯವರೆಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಒಂದು 2 ತಿಂಗಳು ಆರಾಮ್ಸಾಗಿ, 2 ರಿಂದ 3 ತಿಂಗಳು ಫುಲ್ಲು ಕಂಪ್ಲೀಟಾಗಿ ಆರಾಮ್ಸಾಗಿ ಬರುತ್ತೆ ಫ್ರೆಂಡ್ಸ್. ಒಂದು 3 ತಿಂಗಳಂತೂ ಕಂಪಲ್ಸರಿಯಾಗಿ ಬರುತ್ತೆ. ಆಫ್ಟರ್ ನೀವು ಆರ್ಡರನ್ನು ಪ್ಲೇಸ್ ಮಾಡ್ಕೋಬೋದು. ನೀವು ತೆಂಗಿನಕಾಯಿ ಎಣ್ಣೆ ಬೇಕು ಅಂದರೆ ತೆಂಗಿನಕಾಯಿ ಎಣ್ಣೆ ತರಿಸ್ಕೋಬೋದು, ಕೊಬ್ಬರಿ ಎಣ್ಣೆ ಬೇಕು ಅಂದರೆ ಕೊಬ್ಬರಿ ಎಣ್ಣೆ ತರಿಸ್ಕೋಬೋದು. ಮತ್ತು ಶೇಂಗಾ ಎಣ್ಣೆ ಬೇಕು ಅಂತಂದರೆ ಅಡುಗೆಗೆ ಉಪಯೋಗಿಸ್ತೀವಿ ಅಂತಂದರೆ ಅದರಲ್ಲೂ ಡಯಟ್ ಏನಾದ್ರು ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಸಹಿತ ತರಿಸ್ಕೋಬೋದು. ರೇಟ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ನಂಬರ್ ಸಹಿತ ಹಾಕಿದ್ದೀನಿ, ಹೋಗಿ ಆರ್ಡರನ್ನು ಪ್ಲೇಸ್ ಮಾಡಿ. ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ನಮ್ಮ ಯಶು ಏನು ಮಾಡಿದ್ದಾಳೆ ಅಂತ ಅಂದರೆ ಡ್ರೆಸ್ಸಿಂಗ್ ಟೇಬಲಲ್ಲಿ ನಂದು ಯಾವ್ಯಾವುದೆಲ್ಲ ಮೇಕಪ್ ಐಟಮ್ ಇತ್ತು ಅದೆಲ್ಲ ಅರ್ಧಕ್ಕೇನು 1/4-10% ಫುಲ್ಲು ಎಲ್ಲ ಖಾಲಿ ಮಾಡಿ ಗಜಿಬಿಜಿ ಮಾಡಿ ಎಲ್ಲ ಫುಲ್ ವೇಸ್ಟ್ ಆಯಿತು. ಇರೋದನ್ನಾರು ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಉಳಿಸ್ಕೊಂಡು ಒಂದು ಬಾಕ್ಸಿಗೆ ನನ್ನ ತಮ್ಮಂಗೆ ಹೇಳಿದ್ದೆ, ಯಾವ್ದಾದ್ರು ಒಂದು ಬಾಕ್ಸ್ ತೊಗೊಂಬಂದುಬಿಡಪ್ಪ, ನಾನೆಲ್ಲ ಒಂದಕ್ಕೆ ಇಟ್ಕೊಂಡ್ಬಿಡ್ತೀನಿ ಅಂತ. ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮೇಕಪ್ ಐಟಮ್ ಇವಾಗ ಸದ್ಯಕ್ಕೆ ಯಾವುದೂ ಜಾಸ್ತಿ ಇಲ್ಲ, ಸಖತ್ತು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ. ನಿಮ್ಮ ಮಕ್ಕಳು ಈಗೇನ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ಹೋಗಿದೆ, ಏನೂ ಮಾಡೋದಕ್ಕೆ ಹೋಗೋದಿಲ್ಲ, ಮಕ್ಕಳನ್ನ ಹೊಡೆಯೋ ಹಾಗಿಲ್ಲ ಅಲ್ವಾ, ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಬೇರೆ ಫೋಟೋಶೂಟ್ಗೆಲ್ಲ ಹೋಗಿ ಬಂದಮೇಲೆ ಏನು ನಾನು ಅರೇಂಜ್ ಮಾಡಿರಲಿಲ್ಲ. ನೈ ಪಾಲಿಶು ನನ್ನ ಹತ್ರ ಒಂದು 15 ಮೇಲಿತ್ತು, ಒಂದು 15-20 ಮೇಲಿತ್ತು, ಅದೆಲ್ಲ ಕಳೆದೋಗಿದೆ ಫ್ರೆಂಡ್ಸ್. ಎಲ್ಲೆಲ್ಲಿ ಇಟ್ಟಿದ್ದಾಳು ಏನೇನು ಒಂದೆರಡು ಹೊಡೆದಾಕಿದ್ದಾಳೆ, ಒಂದೆರಡು ಖಾಲಿ ಮಾಡಿ ಚೆಲ್ಲಿ ಹಾಳು ಮಾಡಿದ್ದಾಳೆ. ಮತ್ತು ಒಂದೆರಡು ಬಂದುಬಿಟ್ಟು ಪೇಂಟಿಂಗ್ ಮಾಡ್ತೀನಿ ಅಂತ ಪೇಂಟಿಂಗ್ ಮಾಡಿದ್ದಾಳೆ. ಇನ್ನೊಂದು ಸದ್ಯಕ್ಕೆ ಒಂದು 3-4 ಇರ್ಬೋದೇನೋ ಅಷ್ಟೇ. ನನ್ನ ಏನಾದ್ರು ನೈಪಾಲಿಶ್ ಕಲೆಕ್ಷನ್ ಬೇಕು ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಯಾವಾಗಲಾದ್ರೂ ವೀಡಿಯೋ ಮಾಡ್ತೀನಿ. ತರಿಸ್ಕೋಬೇಕು. ಇನ್ನೂ ಜಾಸ್ತಿ ನನಗೆ ನೈಪಾಲಿಶ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೈಪಾಲಿಶ್ ಇಲ್ದಲೇ ಹೋಗ್ತಾ ಇರಲಿಲ್ಲ ಆಯಿತಾ. ನನಗೆ ಮೇನ್ ಬಂದುಬಿಟ್ಟು ಬ್ಲ್ಯಾಕ್ ಕಲರು. ನನ್ನ ನೈಲ್ಸು ತುಂಬ ಉದ್ದ ಇತ್ತು. ಬ್ಲ್ಯಾಕು, ಯೆಲ್ಲೋ ಕಲರು ಮತ್ತು ಪರ್ಪಲ್ ಕಲರು ತುಂಬ ಇಷ್ಟ ಆಗ್ತಾಯಿತ್ತು. ಅದು ಬೇರೆ ಡಿಸೈನೆಲ್ಲ ಮಾಡ್ಕೊಳ್ತಾ ಇದ್ದೆ. ಇವಾಗ ಯಾವುದು ಮಕ್ಕಳು ಇರೋದ್ರಿಂದ ಯಾವುದೋ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್. ಬನ್ನಿ ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಇದು ಸರ ಬಂದುಬಿಟ್ಟು ನಮ್ಮ ಯಶುದು ಕೇರಳದಿಂದ ತರಿಸ್ಕೊಟ್ಟಿರೋದು. ಕೆಳಗಡೆ ಅಂಕಲ್ ಇದ್ದಾರೆ, ರಂಗಮ್ ಫ್ರೆಂಡು, ಅವರು ಕೇರಳಕ್ಕೆ ಹೋಗಿ ಯಶುಗೆ ಅಂತಲೇ ತಂದಿದ್ದಾರೆ. ಪಾಪ ಅವ್ರದ್ದು ಮೇಯ್ನು ವಿಲೇಜ್ ಬಂದುಬಿಟ್ಟು ಕೇರಳದಲ್ಲಿ. ಏನೇ ಅವ್ರದ್ದು ಊರ ಕಡೆಯಲ್ಲಿ ಅವ್ರದ್ದು ಸ್ಪೆಷಾಲಿಟಿ ಏನೇ ಇರುತ್ತೆ ನೋಡಿ ಅದೆಲ್ಲ ತಂದುಕೊಡ್ತಾರೆ. ಸ್ವೀಟ್ ಆಗಿರ್ಬೋದು, ಮತ್ತು ಅವ್ರದ್ದು ಮಿಕ್ಚರೆಲ್ಲ ತರ್ತಾರೆ, ಸಖತ್ತಾಗಿರುತ್ತೆ. ಖಾರ ಸ್ವೀಟು ಎಲ್ಲ ಮಿಕ್ಸ್ ಆಗಿರುತ್ತೆ. ಅದೊಂದು ತುಂಬ ಇಷ್ಟ ಆಗುತ್ತೆ. ಸರ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮೇನು ಮಾಮೂಲಿ ಗ್ರ್ಯಾಂಡ್ ಸ್ಯಾರಿಗೆ ಹಾಕೊಳ್ಳೋದಿರುತ್ತೇನೆ ಅಲ್ವಾ, ಅದೆಲ್ಲ. ಇದು ಕುಚ್ಚು ಹಾಗೆ ಸಿಂಪಲ್ಲಾಗಿ ಯಾವಾಗಲೂ ತರಿಸ್ಕೊಂಡಿದ್ದು, ಅದು ಎಷ್ಟೋ ವರ್ಷ ಆಯಿತು ಫ್ರೆಂಡ್ಸ್. ಅದೆಲ್ಲ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಇವಾಗ ಅರೇಂಜ್ ಮಾಡ್ತಾಯಿದ್ದೀನಿ. ಸಖತ್ತು ಬೇಜಾರಾಯಿತು. ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಒಂದು ಸ್ವಲ್ಪ ಇದರಲ್ಲಿ ಹಾಳಾಗಿರೋದಿದೆ, ಅದೆಲ್ಲ ಬಿಸಾಕ್ಬಿಟ್ಟು ಚೆನ್ನಾಗಿರೋದು ಮಾತ್ರ ಯಾವುದು ಬಾಳಿಕೆ ಬರುತ್ತೆ ಅದೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನಿಮ್ಗೇನಾದ್ರು ಮೇಕಪ್ ಕಿಟ್ಟು, ನಿಮ್ಗೇನಾದ್ರು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿಯಾಗಿ ವೀಡಿಯೋ ಬೇಕು ಅಂತ ಪ್ಲೀಸ್ ನನಗೆ ಆದಷ್ಟು ವೀಡಿಯೋ ಮೂಲಕ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅದೇ ರೀತಿಯಾಗಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಓಕೆ, ನೋಡಿರಲ್ಲ, ನೀವು ಕೇಳ್ತಾ ಇದ್ರಿ ಪಾಪದು ಬಾಡಿಗೆ ಯಾವುದು ಆಯಿಲ್ ಅಪ್ಲೈ ಮಾಡ್ತೀರಾ ಏನು ಎತ್ತ ಅಂತ ಹೇಳಿ ಅಂತ. ಅದಕ್ಕೆ ಇವತ್ತು ಅವಳದೇ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇದಕ್ಕಾದ್ರೂ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ. ಬೇಕು ಅಂತ ಅಂದರೆ ನಿಮಗೇನಾದ್ರು ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀನಿ. ಕೊಬ್ಬರಿನೇ ತರಿಸ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಗಟ್ಟಿಯಾಗಿದೆ ನೋಡಿ. ಮೇನ್ ಬಂದುಬಿಟ್ಟು ತುಂಬ ಗಟ್ಟಿಯಾಗಿರಬೇಕು, ತುಂಬ ಸಖತ್ತು ನ್ಯಾಚುರಲ್ ಆಗಿದೆ. ಅದು ಓಪನ್ ಮಾಡಿದ ತಕ್ಷಣ ಆಹಾ ಕೊಬ್ಬರಿನೇ, ನಾನಂತೂ ಹಂಗೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಒಳ್ಳೆ ಬೆಣ್ಣೆ ಥರ ಇತ್ತು. ಮಾತ್ರ ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನಿಮಗೆ
ಪ್ರೈಸು ಸಹಿತ ತುಂಬ ಅಂದರೆ ತುಂಬ ಅಫೋರ್ಡಬಲ್ ಆಗಿರುತ್ತೆ ಆಯಿತಾ. ನೋಡಿ ನಂದು ಇಷ್ಟೇ ಮೇಕಪ್ ಐಟಮ್ ಇರೋದು ಫ್ರೆಂಡ್ಸ್, ಜಾಸ್ತಿ ಇಲ್ಲ, ಸ್ವಲ್ಪ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಯಾವುದೂ ಜಾಸ್ತಿ ಇಲ್ಲ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ರಂಗ ಬಂದಿದ್ದಾನೆ, ವಿಡಿಯೋ ತೆಗಿತೀನಿ ನಾಳೆ. ಬಾಯ್ ಬಾಯ್.